ಹೇಳಿ. ಇವತ್ತು ಸುರ್ಜೇವಾಲಾ ಅವರು ಸಚಿವರಿಗೆ ಒಂದು ಜವಾಬ್ದಾರಿ ಮತ್ತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಎಲ್ಲರೂ ಇರುವಂತ ಸಂದರ್ಭದಲ್ಲಿ ಸೂಚನೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರತ್ಯೇಕವಾಗಿ ಸಚಿವರನ್ನ ಕರೆದು ಹೇಳ್ಬೋದಿತ್ತು. ಸರಿ ಇದೆ, ಅದರಲ್ಲಿ ಏನ್ ತಪ್ಪಿದೆ? ಪಾರ್ಟಿ ಡಿಸಿಪ್ಲಿನ್ ಎಲ್ಲರೂ ಪಾಲನೆ ಮಾಡಬೇಕು. 1 to all ಹೇಳಿದ್ದಾರೆ, ಅದರಲ್ಲಿ ತಪ್ಪಿಲ್ಲ. ಕರೆಕ್ಟ್ ತಮ್ಮ ಸಭೆಗಳನ್ನೇ ಉದ್ದೇಶವಾಗಿ ಇಟ್ಕೊಂಡು ಈ ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸಭೆ ಅಂತ ಏನಿಲ್ಲ, ಪಾರ್ಟಿ ಬಿಟ್ಟು ಅವ್ರು ಹೇಳಿದ್ದು. ಪಾರ್ಟಿ ದೊಡ್ಡದು, ಪಾರ್ಟಿ ಬಿಟ್ಟು ದೊಡ್ಡರು ಯಾರು ಇಲ್ಲ, ಅದು ಸರಿ ಹೇಳಿದ್ದಾರೆ. ಪಾರ್ಟಿ ಬಿಟ್ಟು ಏನಿಲ್ವಲ್ಲ, ನಮ್ಮ ಹೋರಾಟಗಳು ನಮ್ಮ ವಿಚಾರಗಳು ಇದಿಂದ ಪಾರ್ಟಿ ಇದೆ, ಹೀಗಾಗಿ ನಮ್ಗೆ ಅದು ಕನ್ಸಿಡರ್ ಆಗೋಲ್ಲ. ಈಗ ಕಾರ್ಯಕರ್ತರು ಮುಖ್ಯ, ಸಚಿವರು ಮುಖ್ಯ ಅಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಓಪನ್ ಆಗಿ ಹೇಳಿದ್ದಾರೆ. ಅದನ್ನ ನಾನು 10 ಸಲ ಹೇಳಿದ್ದೀನಿ. ಕಾರ್ಯಕರ್ತರಿಂದ ನಮ್ಮ ಸರ್ಕಾರ ಮಂತ್ರಿಗಳಾಗಿದ್ವಿ, ಸಿಎಂ ಆಗಿದ್ವಿ. ಕಾರ್ಯಕರ್ತರ ಪ್ರಾಮುಖ್ಯತೆ ಕೊಡಬೇಕಂತ ನಾವು ಕೂಡ ಹೇಳಿದ್ವಿ, ಇದನ್ನ ಅವರು ಕೂಡ ಹೇಳಿದ್ದಾರೆ. 2 ತಿಂಗಳು ಪರ್ಫಾರ್ಮೆನ್ಸ್ ನೋಡ್ತೀವಿ, ನಂತರದಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ ಸರ್. ಇಲ್ಲ, ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂತ ಹೇಳಿಲ್ಲ, ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂತ ಏನು ಹೇಳಿಲ್ಲ. ನಮ್ಮ ಈಗೇನು ವರದಿ ಪಡೆದಾರ ಅದು ಸಪ್ರೇಟು, ವಿಸ್ತೀರ್ಣೆ ಸಪ್ರೇಟ್ ಆಗಿದೆ, ಬೇರೆ ಬೇರೆ ಇದೆ, ಅದಕ್ಕೂ ಲಿಂಕ್ ಇಲ್ಲ ಸರ್. ಮತ್ತೇನಾದ್ರೂ ದಲಿತ ಸಮುದಾಯದ ಸಚಿವರ ಸಭೆ ನಡೆಸ್ತೀರಾ ಸರ್? ಇಲ್ಲ, ಅದನ್ನ ನೋಡೋಣ. ಆಮೇಲೆ ಇನ್ನು ಸಾಯಂಕಾಲ ಇದೆ CLP ಅಲ್ಲಿ. ಇನ್ನು ಇದು ಸೀಮಿತವಾಗಿ ಗಾಂಧಿ ಭಾರತಕ್ಕೆ ಹೆಚ್ಚು, ಮಿಕ್ಕಿದ್ದೆಲ್ಲ ಸಾಯಂಕಾಲ CLP ಅಲ್ಲಿ ಚರ್ಚೆ ಆಗ್ಬೋದು. ನಾಳೆ ಟಿಫನ್ ಸಭೆ ಕರೀತೀರಿ ಸರ್? ಇಲ್ಲ, ಯಾಕೆ ಟಿಫಿನ್ ಅಲ್ಲಿ ಊರಿಗೆ ಹೋಗ್ಬೇಕು ನಾವು. KN ರಾಜಣ್ಣ ಅವ್ರು ಬಂದಿಲ್ಲ, ಪರಮೇಶ್ವರ್ ಅವರು ಇವತ್ತಿನ ಸಭೆಗೆ ಬಂದಿಲ್ಲ, ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಸಾಯಂಕಾಲ CLP ಬರ್ಬೋದು, ಮಾತಾಡ್ತೀವಿ. ಯಾಕೆಂದ್ರೆ ನೀವು ವಾಲ್ಮೀಕಿ ಸಮುದಾಯದ ಸಮಾವೇಶ ಮಾಡೋದ್ರ ಬಗ್ಗೆ ಏನೋ ಚಿಂತನೆ ಇದೆ? ಇಲ್ಲ 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 ಇಲ್ಲ, ಯಾವುದೇ ಸದ್ಯ ಚಿಂತನೆ ಇಲ್ಲ. ಸಾಯಂಕಾಲ ಇನ್ನೂ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ. ಈಗ ಫೋನ್ ನಲ್ಲೇ ಮಾತುಕತೆ ನಡೆಸ್ತೀರಿ ಸರ್? ಲಾಸ್ಟ್ ಟೈಮ್ ಹೇಳಿದ್ರಿ. ಅದೇನು ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು, ಫ್ರೀ ಇದೆ. ರಾಜಣ್ಣ ಜೊತೆ, ಪರಮೇಶ್ವರ್ ಜೊತೆ ಎಲ್ಲ ಜೊತೆ ಮಾತಾಡ್ಬೋದು, ಇದಕ್ಕೂ ಏನು ಸಂಬಂಧ ಇಲ್ಲ, ಆ ವಿಷಯ ಬೇರೆ. ಓಕೆ ಹೇಳಿ. ಇವತ್ತು ಸುರ್ಜೇವಾಲಾ ಅವರು ಸಚಿವರಿಗೆ ಒಂದು ಜವಾಬ್ದಾರಿ ಮತ್ತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಎಲ್ಲರೂ ಇರುವಂತ ಸಂದರ್ಭದಲ್ಲಿ ಸೂಚನೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರತ್ಯೇಕವಾಗಿ ಸಚಿವರನ್ನ ಕರೆದು ಹೇಳ್ಬೋದಿತ್ತು. ಸರಿ ಇದೆ, ಅದರಲ್ಲಿ ಏನ್ ತಪ್ಪಿದೆ? ಪಾರ್ಟಿ ಡಿಸಿಪ್ಲಿನ್ ಎಲ್ಲರೂ ಪಾಲನೆ ಮಾಡಬೇಕು. 1 to all ಹೇಳಿದ್ದಾರೆ, ಅದರಲ್ಲಿ ಏನ್ ತಪ್ಪಿಲ್ಲ. ಕರೆಕ್ಟ್. ತಮ್ಮ ಸಭೆಗಳನ್ನೇ ಉದ್ದೇಶವಾಗಿ ಇಟ್ಕೊಂಡು ಈ ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸಭೆ ಅಂತ ಏನಿಲ್ಲ, ಪಾರ್ಟಿ ಬಿಟ್ಟು ಅವ್ರು ಹೇಳಿದ್ದು. ಪಾರ್ಟಿ ದೊಡ್ಡದು, ಪಾರ್ಟಿ ಬಿಟ್ಟು ದೊಡ್ಡರು ಯಾರು ಇಲ್ಲ, ಅದು ಸರಿ ಹೇಳಿದ್ದಾರೆ. ಪಾರ್ಟಿ ಬಿಟ್ಟು ಏನಿಲ್ವಲ್ಲ, ನಮ್ಮ ಹೋರಾಟಗಳು ನಮ್ಮ ವಿಚಾರಗಳು ಇದಿಂದ ಪಾರ್ಟಿ ಇದೆ, ಹೀಗಾಗಿ ನಮ್ಗೆ ಅದು ಕನ್ಸಿಡರ್ ಆಗೋಲ್ಲ. ಈಗ ಕಾರ್ಯಕರ್ತರು ಮುಖ್ಯ, ಸಚಿವರು ಮುಖ್ಯ ಅಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಓಪನ್ ಆಗಿ ಹೇಳಿದ್ದಾರೆ. ಅದನ್ನ ನಾನು 10 ಸಲ ಹೇಳಿದ್ದೀನಿ. ಕಾರ್ಯಕರ್ತರಿಂದ ನಮ್ಮ ಸರ್ಕಾರ ಮಂತ್ರಿಗಳಾಗಿದ್ವಿ, CM ಆಗಿದ್ವಿ. ಕಾರ್ಯಕರ್ತರ ಪ್ರಾಮುಖ್ಯತೆ ಕೊಡಬೇಕಂತ ನಾವು ಕೂಡ ಹೇಳಿದ್ವಿ, ಇದನ್ನ ಅವರು ಕೂಡ ಹೇಳಿದ್ದಾರೆ. 2 ತಿಂಗಳು ಪರ್ಫಾರ್ಮೆನ್ಸ್ ನೋಡ್ತೀವಿ, ನಂತರದಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ ಸರ್. ಇಲ್ಲ, ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂತ ಹೇಳಿಲ್ಲ, ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂತ ಏನು ಹೇಳಿಲ್ಲ. ನಮ್ಮ ಈಗೇನು ವರದಿ ಪಡೆದಾರ ಅದು ಸಪ್ರೇಟು, ವಿಸ್ತೀರ್ಣೆ ಸಪ್ರೇಟ್ ಆಗಿದೆ, ಬೇರೆ ಬೇರೆ ಇದೆ, ಅದಕ್ಕೂ ಲಿಂಕ್ ಇಲ್ಲ ಸರ್. ಮತ್ತೇನಾದ್ರೂ ದಲಿತ ಸಮುದಾಯದ ಸಚಿವರ ಸಭೆ ನಡೆಸ್ತೀರಾ ಸರ್? ಇಲ್ಲ, ಅದನ್ನ ನೋಡೋಣ. ಆಮೇಲೆ ಇನ್ನು ಸಾಯಂಕಾಲ ಇದೆ CLP ಅಲ್ಲಿ. ಇನ್ನು ಇದು ಸೀಮಿತವಾಗಿ ಗಾಂಧಿ ಭಾರತಕ್ಕೆ ಹೆಚ್ಚು, ಮಿಕ್ಕಿದ್ದೆಲ್ಲ ಸಾಯಂಕಾಲ CLP ಅಲ್ಲಿ ಚರ್ಚೆ ಆಗ್ಬೋದು. ನಾಳೆ ಟಿಫನ್ ಸಭೆ ಕರೀತೀರಿ ಸರ್? ಇಲ್ಲ, ಯಾಕೆ ಟಿಫಿನ್ ಅಲ್ಲಿ ಊರಿಗೆ ಹೋಗ್ಬೇಕು ನಾವು. KN ರಾಜಣ್ಣ ಅವ್ರು ಬಂದಿಲ್ಲ, ಪರಮೇಶ್ವರ್ ಅವರು ಇವತ್ತಿನ ಸಭೆಗೆ ಬಂದಿಲ್ಲ, ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಸಾಯಂಕಾಲ CLP ಬರ್ಬೋದು, ಮಾತಾಡ್ತೀವಿ. ಯಾಕೆಂದ್ರೆ ನೀವು ವಾಲ್ಮೀಕಿ ಸಮುದಾಯದ ಸಮಾವೇಶ ಮಾಡೋದ್ರ ಬಗ್ಗೆ ಏನೋ ಚಿಂತನೆ ಇದೆ? ಇಲ್ಲ 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 ಇಲ್ಲ, ಯಾವುದೇ ಸದ್ಯ ಚಿಂತನೆ ಇಲ್ಲ. ಸಾಯಂಕಾಲ ಇನ್ನೂ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ. ಈಗ ಫೋನ್ ನಲ್ಲೇ ಮಾತುಕತೆ ನಡೆಸ್ತೀರಿ ಸರ್? ಲಾಸ್ಟ್ ಟೈಮ್ ಹೇಳಿದ್ರಿ. ಅದೇನು ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು, ಫ್ರೀ ಇದೆ. ರಾಜಣ್ಣ ಜೊತೆ, ಪರಮೇಶ್ವರ್ ಜೊತೆ ಎಲ್ಲ ಜೊತೆ ಮಾತಾಡ್ಬೋದು, ಅದಕ್ಕೂ ಏನು ಸಂಬಂಧ ಇಲ್ಲ, ಆ ವಿಷಯ ಬೇರೆ. ಓಕೆ.